ಜೈಲಿಗೆ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಅವರು ತಮ್ಮ ಪುತ್ರನನ್ನ ನೋಡೋದಕ್ಕೆ ಬಂದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರೇಪ್ ಕೇಸ್ನಲ್ಲಿ ಬಂದಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ನೋಡೋದಕ್ಕೆ ಭವಾನಿ ರೇವಣ್ಣ ಅವರು ಜೈಲಿಗೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ದಿನ ಆಗಿದ್ರು ಕೂಡ ಭವಾನಿ ಅವರು ಬಂದೇ ಇರಲಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗಳಿತ್ತು, ಚರ್ಚೆ ಆಗ್ತಾ ಇತ್ತು. ಮಾಧ್ಯಮಗಳನ್ನ ನೋಡ್ತಾ ಇದ್ದ ಹಾಗೆ ಭವಾನಿ ರೇವಣ್ಣ ಅವರು ಮುಖ ಮುಚ್ಚಿಕೊಂಡಿದ್ದಾರೆ. ಸಹಜವಾಗಿ ಮುಜುಗರ, ಇಂಥ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಮಗನನ್ನು ನೋಡಬೇಕಾದ್ರೆ ಅವರು ಸಹಜವಾಗಿ ಅದನ್ನು ಅವಾಯ್ಡ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ದೃಶ್ಯ ಇದು. ಪುತ್ರನನ್ನ ನೋಡೋದಕ್ಕೆ ಪರಪ್ಪನಾಗ್ರಹಾರ ಜೈಲಿಗೆ ಭವಾನಿ ರೇವಣ್ಣ ಅವರು ಬಂದಂತಹ ಸಂದರ್ಭ. ಒಂದೇ ಒಂದು ತಿಂಗಳ ಅವಧಿಯಲ್ಲಿ ಮೂರು ಜನ ಇವ್ರ ಮನೆಯವರು ಜೈಲಿಗೆ ಹೋದ್ರು. ಬೇಲ್ ಮೇಲೆ ಇವರು ಕೂಡ ಬೇಲ್ ಮೇಲೆ ಆಚೆ ಇದ್ದಾರೆ. ಸೊ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪುತ್ರನನ್ನ ನೋಡೋಕೆ ಬಂದಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಸೆರೆ ಸಿಕ್ಕಿದ್ದು. ಹೀಗೆ ರಾಜ್ಯದ ಪ್ರತಿಷ್ಠಿತ ಕುಟುಂಬವೊಂದು ಮಾಧ್ಯಮಗಳನ್ನ ನೋಡಿ ಮುಖ ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಬಂದಿರೋದು ಮಾತ್ರ ಅತ್ಯಂತ ದುರ್ದೈವದ ಸಂಗತಿ. ಯಾಕಂದ್ರೆ ಮಾಧ್ಯಮಗಳಿದ್ದಾರೆ ಅಂದ ತಕ್ಷಣ ಬಹಳ ರಾಜಾರೋಷವಾಗಿ ಬರ್ತಾ ಇದ್ರು, ಮಾತನಾಡ್ತಾ ಇದ್ರು. ಇವತ್ತು ನೋಡಿ ಕಾಲಚಕ್ರ ಹೇಗೆ ತಿರುಗಿದೆ ಅಂತ ಹೇಳಿ. ಮಗ ಒಳಗಿದ್ದಾನೆ, ನೋಡೋಕ್ಕೆ ಹೋಗೋಣ ಅಂತ ಹೇಳಿದ್ರು ಕೂಡ ಇಂಥ ಪರಿಸ್ಥಿತಿ. ಕದ್ದು ಮುಚ್ಚಿ ಮಾಧ್ಯಮಗಳ ಕಣ್ತಪ್ಪಿಸಿನೇ ಹೋಗಬೇಕು, ಮಾಧ್ಯಮಗಳನ್ನು ನೋಡಿದ ತಕ್ಷಣ ಮುಖ ಮುಚ್ಚಿಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಅಂಥ ಪ್ರಕರಣದಲ್ಲಿ ಆರೋಪ ಕೇಳಿ ಬಂದಿರೋದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ನರಸಿಂಹಮೂರ್ತಿ, ಎಷ್ಟು ಸಮಯ ಇವರಿಗೆ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು? ಮತ್ತೆ ಕಾನೂನಿನ ಮೂಲಕ ಮಗನಿಗೆ ಲೀಗಲ್ ರೆಮಿಡಿ ಕೊಡಿಸೋದ್ರ ಸಲುವಾಗಿ ಈ ಭೇಟಿನ, ಅಥವಾ ಮಗನ ಸ್ಥಿತಿಗತಿ ಹೇಗಿದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಭೇಟಿನ? ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, 3 ಅತ್ಯಾಚಾರ ಪ್ರಕರಣ, ಹಾಗೆ ಒಂದು 66 IT ಆಕ್ಟ್ ಅಡಿ ದಾಖಲಾದಂತಹ ಪ್ರಕರಣ, ಒಟ್ಟು 4 ಪ್ರಕರಣಗಳಲ್ಲಿ SIT ಒಂದಷ್ಟು ಇವ್ರನ್ನ ಕಸ್ಟಡಿಗೆ ಪಡೆದು ಸುಮಾರು ತಿಂಗಳುಗಳ ಕಾಲ ಕಸ್ಟಡಿಗೆ ಪಡೆದು ಇದೀಗ ಪರಪ್ಪನಾಗ್ರಹಾರ ಜೈಲಿಗೆ ಕಳಿಸಿದೆ. ಕಳೆದ 3-4 ದಿನಗಳಿಂದ ಪರಪ್ಪನಾಗ್ರಹಾರದಲ್ಲಿ ಪ್ರಜ್ವಲ್ ಇದ್ದಾರೆ. ಇವತ್ತು ಅವರ ತಾಯಿ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಭೇಟಿ ಆಗೋದಕ್ಕೆ ಅಂತೇಳಿ ಪರಪ್ಪನಾಗ್ರಹಾರಕ್ಕೆ ವಿಸಿಟ್ ಅನ್ನು ಹಾಕಿದ್ದಾರೆ. ಇದೀಗ ಪ್ರಜ್ವಲ್ ರೇವಣ್ಣ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಆಡಿ ಹೊರಬಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕೆ, ಕಾರಣ ಏನು ಅಂತ ಹೇಳಿದ್ರೆ, ಮಗನನ್ನು ನೋಡುವ ಸಲುವಾಗಿ ತಾಯಿ ಹೋಗಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದ್ರ ಜೊತೆಗೆ ಈಗಾಗಲೇ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣದಲ್ಲಿ ಜಾಮೀನು ರದ್ದಾಗಿದೆ. ಹೀಗಾಗಿ ಬೇರೆ ಪ್ರಕರಣಗಳಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ಬೇಕಾ, ಅಥವಾ ಈಗಾಗಲೇ CID SIT ಅವರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋವರೆಗೂ ಕಾಯಬೇಕಾ, ಆ ಬಳಿಕ ಹೈಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿಯನ್ನು ಏನಾದರೂ ಸಲ್ಲಿಕೆಯನ್ನು ಮಾಡಬಹುದಾ? ಹೀಗೆ ಒಂದಷ್ಟು ಮಗನ ಜೊತೆ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಒಟ್ಟಾರೆಯಾಗಿ ಮಗನನ್ನು ನೋಡಿದ್ದಾರೆ, ಮತ್ತೆ ಜೈಲಿನಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಿದೆಯಾ ಏನು ಎತ್ತ ಅಂತ ಕೂಡ ಕೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ನ್ಯಾಯಾಧೀಶರ ಬಳಿ ಪ್ರಜ್ವಲ್ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ನನಗೆ ಹುಷಾರಿಲ್ಲ, ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ, ಬೆನ್ನು ನೋವಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ಕೊಂಡಿದ್ರು. ಹೀಗಾಗಿ ಅದರ ಬಗ್ಗೆ ಕೂಡ ವಿಚಾರಿಸಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯವಾಗ್ತಿದೆ. ಇವತ್ತಿನ ನಂತರ ಅಂದರೆ ಜೈಲಿನಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಂದ ಪಕ್ಷದಲ್ಲಿ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ರೆಫರ್ ಮಾಡಬಹುದು. ಸದ್ಯ ಜೈಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸೋದಕ್ಕೂ ವ್ಯವಸ್ಥೆ ಮಾಡಲಾಗಿದೆ ಅಂತೇಳಿ ತಾಯಿ ಬಳಿ ಪ್ರಜ್ವಲ್ ಹೇಳಿದ್ದಾರೆ ಅಂತೇಳಿ. ಒಟ್ಟಾರೆಯಾಗಿ ಒಂದಷ್ಟು ಇತ್ತೀಚಿನ ಬೆಳವಣಿಗೆಗಳು ಹೊರಗೆ ಏನಾಗ್ತಿದೆ, ಮತ್ತೆ ಅವರ ಕೇಸ್ಗಳ ಬಗ್ಗೆ ತಾಯಿ ಜೊತೆ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮಮತಾ, ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.